ದಾವಣಗೆರೆಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ವೇದಿಕೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆಗಮಿಸುತ್ತಾರೆ. ಮೋದಿ ಕಾರ್ಯಕ್ರಮ ಸ್ಥಳಕ್ಕೆ ಎನ್ಎಸ್ಯುಐ ಟೀಮ್ ಬಂದಿದೆ. ಚೊಂಬು ಪ್ರದರ್ಶಿಸಿ ಮುತ್ತಿಗೆ ಹಾಕಲಿಕ್ಕೆ ಎನ್ಎಸ್ಯುಐ ಟೀಮ್ ಎದುರು ನೋಡ್ತಾ ಇರುವುದು. ಜೊತೆಗೆ ಗೋ ಬ್ಯಾಕ್ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೂಗಿ ಹೈಡ್ರಾಮವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಈ ಸ್ಲೋಗನ್ ಇತ್ತೀಚೆಗೆ ಬಹಳಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾರಾದರೂ ಬರಬಾರ್ದು ಅಂತಂದ್ರೆ ಗೋ ಬ್ಯಾಕ್ ಅಂತ ಹೇಳ್ಬಿಡೋದು ಒಂದು ಇಲ್ಲಿ ಬಹಳಷ್ಟು ಗಮನ ಸೆಳೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಎನ್ಎಸ್ಯುಐ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನ ನಡೆಸಿತು. ಮೋದಿ ಅವರು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವೇದಿಕೆಗೆ ಬರ್ತಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಚೊಂಬನ್ನ ಪ್ರದರ್ಶಿಸಿ ರಾಜ್ಯಕ್ಕೆ ನಿಮ್ಮಿಂದ ಸಿಕ್ಕಿರೋದು ಚೊಂಬಷ್ಟೇ, ಯಾವುದೇ ರೀತಿಯಾದಂತಹ ಕೆಲಸಗಳು ಆಗಿಲ್ಲ ಅನ್ನುವಂತಹ ಒಂದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮೋದಿ ಅವರು ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಒಂದು ದೃಶ್ಯ ಕಂಡು ಬಂತು. ಚೊಂಬನ್ನ ತೋರಿಸೋ ಮೂಲಕವಾಗಿ ಆ ಒಂದು ಗಮನ ಸೆಳೀಬೇಕು ಅನ್ನುವಂತಹ ಹೈಡ್ರಾಮಾಗಳು. ಅದರಂತೆ ಈಗ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣ. ಉದ್ಯೋಗ ನೀಡದ ಕೇಂದ್ರ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿದಂತಹ ಸರ್ಕಾರಕ್ಕೆ ಧಿಕ್ಕಾರ. ಬರ ಪರಿಹಾರ ಕೊಡುವ ವಿಚಾರದಲ್ಲೂ ಕೂಡ ತಾರತಮ್ಯವನ್ನ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿ ಆನಂತರದಲ್ಲಿ ಹೇಳಿಸ್ಕೊಳ್ಬೇಕಾಯ್ತು. ಅದರಲ್ಲೂ ಕೊಟ್ಟಿರೋದು ಕೇಳಿದಷ್ಟು ಬರ ಪರಿಹಾರ ಬಂದಿಲ್ಲ ಅನ್ನೋ ಕೂಗು ವ್ಯಕ್ತವಾಗ್ತಾ ಇದೆ. ಉದ್ಯೋಗ ಸೃಷ್ಟಿ ಮಾಡಿಲ್ಲ, ನಿರುದ್ಯೋಗ ಇನ್ನೂ ಕೂಡ ಮುಂದುವರೆದಿದೆ. ಇದು ಮೋದಿ ಸರ್ಕಾರದ ಅಭಿವೃದ್ಧಿನ ಅನ್ನುವಂತಹ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ಗೋ ಬ್ಯಾಕ್ ಮೋದಿ ಅನ್ನುವ ಘೋಷಣೆಯನ್ನ ಎನ್ಎಸ್ಯುಐ ಮಾಡ್ತಾ ಇರುವಂತಹದ್ದು. ಚೊಂಬನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಗೋ ಬ್ಯಾಕ್ ಮೋದಿ, ನಿರುದ್ಯೋಗ ಮತ್ತು ರೈತರಿಗೆ ಅನ್ಯಾಯ, ಇದಕ್ಕಿಂತ ಇನ್ನೇನು ಬೇಕು ನಿಮ್ಮಿಂದ ಆಗಿರುವಂತಹ ಮೋಸಕ್ಕೆ ಅನ್ನುವಂತಹ ಕೂಗುಗಳು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಹೈಡ್ರಾಮಾ.